ಅನೇಕ ಹವಾಮಾನ ವರದಿಗಳು ತಜ್ಞರ ಅಭಿಪ್ರಾಯ ಈ ಬಾರಿ ಕರ್ನಾಟಕದಲ್ಲಿ ಈ ಸೂಪರ್ ಎಲಿನೋ ಶಕೆ ಇದ್ದು ಮಳೆಯ ಕೊರತೆ ಆಗಬಹುದು ಅಂತಕ್ಕಂಥ ಮುನ್ಸೂಚನೆಯನ್ನು ನಾವು ಕಳೆದ 1 ತಿಂಗಳು 2 ತಿಂಗಳಿಂದ ಕೇಳ್ತಾ ಇದ್ದೀವಿ. ಮಾನ್ಯ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಮಳೆ ಮತ್ತು ಪ್ರಕೃತಿ ವಿಕೋಪದ ಒಂದು ಪರಿಶೀಲನಾ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ 66% ಮಳೆಯ ಕೊರತೆಯನ್ನು ವರದಿಯಲ್ಲಿ ಎದ್ದು ಕಾಣ್ತಾ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಮೋಡ ಇದೆ, ಮಳೆ ಬರ್ತೇ ಇಲ್ಲ ಅಂತಕ್ಕಂಥ ಚರ್ಚೆ ಇದ್ದಾಗ ಮೋಡ ಬಿತ್ತನೆ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಚರ್ಚೆ ಕೂಡ ಸಭೆಯಲ್ಲಿ ಆಯಿತು. ವಿಶೇಷವಾಗಿ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಇರ್ತಕ್ಕಂಥ ನಮ್ಮ ರಾಣೆಬೆನ್ನೂರಿನ ಶಾಸಕರು ಸ್ನೇಹಿತರಾದಂಥ ಪ್ರಕಾಶ್ ಕೋಳಿವಾಡ್ರವರು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗೋರಿಗೆ ಮೋಡನೇ ಇರಲಿಲ್ಲ ಅಂದ್ರೂ ನಮಗೆ ಬಿತ್ತನೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾಹಿತಿ ಕೊಟ್ಟಾಗ ಒಟ್ಟಾರೆಯಾಗಿ ಆ ಸಭೆಯಲ್ಲಿ ಮಾನ್ಯ ವಿಧಾನಸಭೆ ಸಭಾಧ್ಯಕ್ಷರಾದಂಥ ರುದ್ರಪಣ್ಣ ಲಮಾಣಿಯವರು, ಹಿರಿಯರಾದಂಥ ಬಸವರಾಜ್ ಶಿವಣ್ಣವರವರು, UB ಬಣ್ಕಾರ್ ಅವರು, ಯಾಸಿರ್ ಖಾನ್ ಪಠಾಣ್ ಅವರು, ನಾನು ಹಾಗೂ ಪ್ರಕಾಶ್ ಕೋಳಿವಾಡರು ಚರ್ಚೆ ಮಾಡಿದಾಗ ಯಾಕೆ ನಾವೇ ಸ್ವಂತ ನಮ್ಮ ಜಿಲ್ಲೆ ಮಟ್ಟಿಗಾದರೂ ಈ ಮೋಡ ಬಿತ್ತನೆ ಮಾಡಬಾರ್ದು ಅಂತಕ್ಕಂಥ ಒಂದು ಚರ್ಚೆ ಆದಾಗ ಎಲ್ಲರೂ ಒಪ್ಪಿ ಅದೇನು ತಗಲುವ ಖರ್ಚು ನಾವೇ 6 ಜನ ಶಾಸಕರು ಸ್ವಂತ ಭರಿಸುವ ಮೂಲಕ ಮೋಡ ಬಿತ್ತನೆ ಮಾಡಿ ಮಳೆ ಆಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕಂತ ತೀರ್ಮಾನ ಮಾಡಿದಾಗ ಇವತ್ತು 1:15ಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಆ ವಿಮಾನ ಹಾರಾಟವನ್ನು ಮಾಡುವ ಮೂಲಕ ಮೋಡ ಬಿತ್ತನೆಗೆ ಕ್ರಮವನ್ನು ಇವತ್ತು ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಇವತ್ತು ಈ ಕಾರ್ಯವನ್ನು ಪ್ರಾರಂಭ ಮಾಡ್ತಿರೋದ್ರಿಂದ ಮಾಡನು ಕೂಡ ವಿಶೇಷವಾಗಿ ಇವತ್ತು ಬೆಳಿಗ್ಗೆ ನನ್ನ ಜೊತೆನೇ ಈ ಕಾರ್ಯದಲ್ಲಿರ್ತಕ್ಕಂಥ ಒಬ್ಬ ಪೈಲಟು ಕೂಡ ಪ್ರಕಾಶ್ ಕೋಳಿವಾಡ್ ಅವರು ನನಗೆ ಮಾತನಾಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ರು. ಅವ್ರು ಹೇಳೋ ಪ್ರಕಾರ ಇವತ್ತು ಶಿಗ್ಗಾಂವ್, ಸವಣೂರು ಮತ್ತು ಹಾನಗಲ್ಲಿಗೆ ಮೋಡಗಳು ಇದ್ದಾವೆ ಬಿತ್ತನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಪ್ರಥಮ ಹಂತದಲ್ಲಿ ಈ 3 ತಾಲೂಕು ಮತ್ತು ಆ ಕಡೆ ಮೋಡ ಕಾಣ್ತಕ್ಕಂಥ ಸಂದರ್ಭದಲ್ಲಿ ಉಳಿದ ತಾಲೂಕುಗಳಲ್ಲೂ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೋಡ ಬಿತ್ತನೆ ಆಗುವ ಮೂಲಕ ಕೊರತೆ ಇರ್ತಕ್ಕಂಥ ಮಳೆ ನೀಗಿಸುವ ಮೂಲಕ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸದ್ಯಕ್ಕೆ DC ಅವರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅಲ್ಲ, ನಾವು ಸ್ವಂತ ಹಣದಲ್ಲಿ ಮಾಡ್ತಿರೋದ್ರಿಂದ ಅದಕ್ಕೇನು ಇದರದ್ದು ಯಾಕಂದರೆ ಟೆಂಡರ್ ಮಾಡಬೇಕಾದ್ರೆ ಸರ್ಕಾರದ ಅನುಮತಿನೇ ಬೇಕು. ಈ ಕಾರ್ಯ ನಾವು ಸ್ವಂತ ಹಣದಲ್ಲಿ ಮಾಡ್ತಿರೋದ್ರಿಂದ ಅದೇನು ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಒಟ್ಟಾರೆ ಒಳ್ಳೇದಾದರೆ ಆಯಿತು. ಹಣ ಅಂತೂ ಸರ್ಕಾರದ ಏನು ಹೊರೆ ಇಲ್ಲ, ನಾವೇ ಭರಿಸ್ತಾ ಇರೋದ್ರಿಂದ ಸರ್ಕಾರಕ್ಕೆ ಯಾವುದೇ ರೀತಿ ಹೊರೆ ಇಲ್ಲ.